2026 ವರ್ಷ ಎಂದರೆ ಕೇವಲ ಒಂದು ಹೊಸ ವರ್ಷ ಅಲ್ಲ. ಇದು ಹಲವರಿಗೆ ಹಣದ ಬಗ್ಗೆ ನಿರೀಕ್ಷೆ ತರುವ ವರ್ಷ. ಕೆಲವರಿಗೆ ಹಣ ಬರಬಹುದು, ಆದರೆ ಕೈಯಲ್ಲಿ ನಿಲ್ಲದೆ ಹೋಗಬಹುದು. ಇನ್ನೂ ಕೆಲವರಿಗೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಹಣ ಜಮೆಯಾಗುವ ಅವಕಾಶ ಬರುತ್ತದೆ. ಪ್ರತಿಯೊಬ್ಬರೂ ಒಂದೇ ರೀತಿ ಫಲ ಪಡೆಯುವುದಿಲ್ಲ, ಏಕೆಂದರೆ ಪ್ರತಿಯೊಬ್ಬರ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಈ ವಿಡಿಯೋದಲ್ಲಿ 2026ರಲ್ಲಿ ಹಣದ ದೃಷ್ಟಿಯಿಂದ ಅತ್ಯಂತ ಶಕ್ತಿಶಾಲಿಯಾಗಿರುವ ಟಾಪ್ 5 ರಾಶಿಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಯು ಈ ಪಟ್ಟಿಯಲ್ಲಿ ಇದೆಯೇ ಎಂಬುದನ್ನು ಕೊನೆಯವರೆಗೂ ನೋಡಿ. 26ರಲ್ಲಿ ಹಣದ ಬದಲಾವಣೆಗೆ ಕಾರಣ. 26ರಲ್ಲಿ ಗುರು, ಶನಿ ಮತ್ತು ರಾಹು ಗ್ರಹಗಳ ಸಂಚಾರ ಹಣದ ವಿಷಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಗುರುಗ್ರಹ ವಿಸ್ತಾರ, ಬೆಳವಣಿಗೆ ಮತ್ತು ಅವಕಾಶಗಳನ್ನು ನೀಡುವ ಗ್ರಹ. ಶನಿಗ್ರಹ ಶ್ರಮ, ಶಿಸ್ತು ಮತ್ತು ನಿಧಾನ ಫಲ ಸಂಕೇತ. ರಾಹು ಆಕಸ್ಮಿಕ ಬದಲಾವಣೆಗಳು, ಏರಿಳಿತ ಮತ್ತು ಹೊಸ ದಾರಿಗಳನ್ನು ತೋರಿಸುವ ಶಕ್ತಿ ಹೊಂದಿದೆ. ಈ 3 ಗ್ರಹಗಳ ಸಂಯೋಜನೆಯಿಂದ 2026ರಲ್ಲಿ ಕೆಲ ರಾಶಿಗಳಿಗೆ ಹಣದ ಹರಿವು ಸುಧಾರಿಸಬಹುದು, ಕೆಲವರಿಗೆ ಖರ್ಚು ಹೆಚ್ಚಾಗಬಹುದು. ಆದ್ದರಿಂದ ಹಣದ ವಿಚಾರದಲ್ಲಿ ಜಾಗ್ರತೆ ಮತ್ತು ಸಹನೆ ಬಹಳ ಅಗತ್ಯ. 5ನೇ ಸ್ಥಾನ, ಮಿಥುನ ರಾಶಿ. 2026ರಲ್ಲಿ ಮಿಥುನ ರಾಶಿಯವರಿಗೆ ಹಣ ನಿಧಾನವಾಗಿ ಆದರೆ ನಿರಂತರವಾಗಿ ಬರಲು ಆರಂಭವಾಗುತ್ತದೆ. ವಿಶೇಷವಾಗಿ ಸಂವಹನ, ಬರವಣಿಗೆ, ಆನ್ಲೈನ್ ಕೆಲಸ, ಮಾರಾಟ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚುವರಿ ಆದಾಯದ ಅವಕಾಶ ಕಾಣಿಸಿಕೊಳ್ಳಬಹುದು. ವರ್ಷದ ಮೊದಲ ಭಾಗದಲ್ಲಿ ಹಣ ಬರಲು ಸ್ವಲ್ಪ ತಡವಾಗಬಹುದು, ಆದರೆ ಫೆಬ್ರವರಿಯಿಂದ ಏಪ್ರಿಲ್ ನಡುವೆ ಸಣ್ಣ ಆದರೆ ಮಹತ್ವದ ಅವಕಾಶಗಳು ದೊರೆಯುತ್ತವೆ. ಆದರೆ ಖರ್ಚಿನ ವಿಚಾರದಲ್ಲಿ ಜಾಗ್ರತೆ ಅಗತ್ಯ. ಅಪ್ರಯೋಜಕ ವೆಚ್ಚಗಳನ್ನು ನಿಯಂತ್ರಿಸಿದರೆ ಹಣ ಕೈಯಲ್ಲಿ ಉಳಿಯುತ್ತದೆ. ಆತುರದ ನಿರ್ಧಾರಗಳು ಈ ವರ್ಷ ಹಣದ ಹರಿವಿಗೆ ಅಡ್ಡಿಯಾಗಬಹುದು. 4ನೇ ಸ್ಥಾನ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2026 ಹಣದ ದೃಷ್ಟಿಯಿಂದ ಭಾವನಾತ್ಮಕ ಮತ್ತು ಪ್ರಾಯೋಗಿಕ ಎರಡೂ ವರ್ಷ. ಕುಟುಂಬದ ಸಹಕಾರದಿಂದ ಹಣದ ಸ್ಥಿರತೆ ಹೆಚ್ಚಾಗಬಹುದು. ಮನೆ, ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಿಂದ ಲಾಭವಾಗುವ ಸಾಧ್ಯತೆ ಇದೆ. ಮಧ್ಯವರ್ಷದ ನಂತರ ಉಳಿತಾಯದ ಮನೋಭಾವ ಬಲವಾಗುತ್ತದೆ. ಆದರೆ ಮನಸ್ಸಿನ ಒತ್ತಡದಿಂದಾಗಿ ಅನಾವಶ್ಯಕ ಖರ್ಚು ಮಾಡುವ ಪ್ರವೃತ್ತಿ ಕಾಣಿಸಿಕೊಳ್ಳಬಹುದು. ಇದನ್ನು ನಿಯಂತ್ರಿಸಿದರೆ ಹಣದ ಸ್ಥಿತಿ ಉತ್ತಮವಾಗುತ್ತದೆ. ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಈ ವರ್ಷ ನಿಮಗೆ ಲಾಭ ಕೊಡುತ್ತವೆ. 3ನೇ ಸ್ಥಾನ, ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2026ರಲ್ಲಿ ಹಣ ನಿಧಾನವಾಗಿ ಆದರೆ ಬಲವಾಗಿ ಹಿಡಿಯುವ ವರ್ಷ. ದೊಡ್ಡ ಲಾಭಗಳು ತಕ್ಷಣ ಬರದೇ ಇರಬಹುದು, ಆದರೆ ಸ್ಥಿರ ಆದಾಯದ ಮಾರ್ಗಗಳು ಬಲವಾಗುತ್ತವೆ. ವ್ಯಾಪಾರ ಮಾಡುವವರಿಗೆ ಆಗಸ್ಟ್ ನಂತರ ಉತ್ತಮ ಬೆಳವಣಿಗೆ ಕಾಣಿಸಿಕೊಳ್ಳುತ್ತದೆ. ಉದ್ಯೋಗದಲ್ಲಿರುವವರಿಗೆ ಹಣದ ಹರಿವು ನಿಯಮಿತವಾಗಿರುತ್ತದೆ, ಆದರೆ ಐಷಾರಾಮಿ ಖರ್ಚುಗಳ ಮೇಲೆ ಹಿಡಿತ ಇರಬೇಕು. ಹಣ ಬಂದಷ್ಟೇ ಖರ್ಚು ಮಾಡುವ ಮನಸ್ಥಿತಿ ಇದ್ದರೆ ವರ್ಷ ಅಂತ್ಯದ ವೇಳೆಗೆ ಉತ್ತಮ ಉಳಿತಾಯ ಸಾಧ್ಯ. 2ನೇ ಸ್ಥಾನ, ಕನ್ಯಾ ರಾಶಿ. 2026 ಕನ್ಯಾ ರಾಶಿಯವರಿಗೆ ಹಣದ ದೃಷ್ಟಿಯಿಂದ ಯೋಜನೆ ಮತ್ತು ಶ್ರಮ ಫಲ ನೀಡುವ ವರ್ಷ. ಉದ್ಯೋಗದಲ್ಲಿ ಇರುವವರಿಗೆ ಪದೋನ್ನತಿ ಅಥವಾ ವೇತನ ಹೆಚ್ಚಳದ ಅವಕಾಶಗಳು ಕಂಡುಬರುತ್ತವೆ. ನಿಮ್ಮ ಕೌಶಲ್ಯ ಮತ್ತು ಜ್ಞಾನದಿಂದ ಹೆಚ್ಚುವರಿ ಆದಾಯ ಪಡೆಯುವ ಅವಕಾಶವೂ ಇದೆ. ಆದರೆ ಅತಿಯಾದ ಚಿಂತನೆ ಮತ್ತು ಸಂಶಯಗಳಿಂದ ಕೆಲವು ಅವಕಾಶಗಳನ್ನು ಕೈತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಂಡರೆ ಹಣದ ಸ್ಥಿತಿ ಬಹಳ ಸುಧಾರಿಸುತ್ತದೆ. 1ನೇ ಸ್ಥಾನ, ಮೀನರಾಶಿ. 2026ರಲ್ಲಿ ಹಣದ ದೃಷ್ಟಿಯಿಂದ ಅತ್ಯಂತ ಶಕ್ತಿಶಾಲಿ ರಾಶಿ ಮೀನ. ಗುರುಗ್ರಹದ ಅನುಗ್ರಹದಿಂದ ಆಕಸ್ಮಿಕ ಹಣದ ಅವಕಾಶಗಳು ಕಂಡುಬರುತ್ತವೆ. ಹೊಸ ಕೆಲಸ, ಹೊಸ ದಾರಿ ಅಥವಾ ಹೊಸ ಆದಾಯ ಮೂಲಗಳು ಜೀವನಕ್ಕೆ ಪ್ರವೇಶಿಸಬಹುದು. ವರ್ಷದ ಮಧ್ಯಭಾಗದ ನಂತರ ಹಣದ ಹರಿವು ಹೆಚ್ಚಾಗುತ್ತದೆ, ಆದರೆ ಅತಿಯಾದ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಬೇಕು. ಆಧ್ಯಾತ್ಮಿಕ ಚಿಂತನೆ ಮತ್ತು ಪ್ರಾಯೋಗಿಕ ಬುದ್ಧಿಯನ್ನು ಸಮತೋಲನದಲ್ಲಿ ಇಟ್ಟರೆ 2026 ಮೀನರಾಶಿಯವರಿಗೆ ಹಣದ ವಿಷಯದಲ್ಲಿ ನೆನಪಾಗುವ ವರ್ಷವಾಗುತ್ತದೆ. 2026ರಲ್ಲಿ ಸಾಮಾನ್ಯ ಹಣದ ತಪ್ಪುಗಳು. 2026ರಲ್ಲಿ ಹಣ ಬಂದಾಗ ಅತಿಯಾದ ಆತುರ, ಲಾಭದ ಆಸೆ ಮತ್ತು ತಪ್ಪು ಸಲಹೆಗಳಿಂದ ಹಣ ಕೈತಪ್ಪುವ ಸಾಧ್ಯತೆ ಇದೆ. ಬೇಗ ಶ್ರೀಮಂತರಾಗಬೇಕು ಎಂಬ ಮನೋಭಾವ ಈ ವರ್ಷ ಅಪಾಯಕಾರಿಯಾಗಬಹುದು. ಯೋಚನೆಯಿಲ್ಲದೆ ಹೂಡಿಕೆ ಮಾಡುವುದು
ತಪ್ಪು ವ್ಯಕ್ತಿಗಳ ಮೇಲೆ ನಂಬಿಕೆ ಇಡುವುದು ಹಣದ ನಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ನಿರ್ಧಾರಕ್ಕೂ ಸಮಯ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಏನು ಮಾಡಬೇಕು, ಏನು ಮಾಡಬಾರದು. 2026ರಲ್ಲಿ ಹಣ ಉಳಿಸಿಕೊಳ್ಳಲು ಶಿಸ್ತು, ಯೋಜನೆ ಮತ್ತು ಸಹನೆ ಅಗತ್ಯ. ಆದಾಯ ಮತ್ತು ಖರ್ಚಿನ ಲೆಕ್ಕ ಇಟ್ಟುಕೊಳ್ಳುವುದು ಉತ್ತಮ. ಆದರೆ ಅತಿಯಾದ ಲಾಲಸೆ, ಅಸಹನೆ ಮತ್ತು ಹಠವನ್ನು ದೂರವಿಡಬೇಕು. ಹಣದ ಹಿಂದೆ ಓಡುವುದಕ್ಕಿಂತ ಹಣವನ್ನು ಹೇಗೆ ಹಿಡಿದುಕೊಳ್ಳಬೇಕು ಎಂಬುದನ್ನು ಕಲಿಯುವುದು ಮುಖ್ಯ. ಸರಳ ಪರಿಹಾರ, ಸೇಫ್ ರೆಮಿಡಿ. 2026ರಲ್ಲಿ ಪ್ರತಿಯೊಬ್ಬರೂ ಪ್ರತಿ ಗುರುವಾರ ಮನಸ್ಸಿನಲ್ಲಿ ಶಾಂತಿ ಇಟ್ಟು ಧನಲಕ್ಷ್ಮಿ ಸ್ಮರಣೆ ಮಾಡಿದರೆ ಒಳಿತಾಗುತ್ತದೆ. ಇದು ಭಯ ಅಥವಾ ಬಲವಂತವಲ್ಲ, ಆದರೆ ಮನಸ್ಸಿಗೆ ಧೈರ್ಯ ಮತ್ತು ಸ್ಪಷ್ಟತೆ ನೀಡುತ್ತದೆ. ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಹಣದ ವಿಷಯದಲ್ಲಿ ಉತ್ತಮ ಫಲ ನೀಡುತ್ತವೆ. 2026 ಹಣದ ವರ್ಷವಾಗಬಹುದು, ಆದರೆ ಸರಿಯಾದ ರಾಶಿಗೆ ಮಾತ್ರ ಅಲ್ಲ, ಸರಿಯಾದ ಮನಸ್ಥಿತಿಗೂ. ನಿಮ್ಮ ರಾಶಿಯ ಶಕ್ತಿ ತಿಳಿದುಕೊಂಡು ಜಾಗ್ರತೆಯಿಂದ ನಡೆಯಿರಿ. ಇಂತಹ ಸತ್ಯ ಮತ್ತು ವಿವರವಾದ ರಾಶಿ ಭವಿಷ್ಯಗಳನ್ನು ತಪ್ಪಿಸಿಕೊಳ್ಳಬೇಡಿ. ರಾಶಿ ರಹಸ್ಯ ಅನ್ನು ಸಬ್ಸ್ಕ್ರೈಬ್ ಮಾಡಿ.